ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹಂಪಿಲಿ ವಿಠಲ ಟೆಂಪಲ್ ಹತ್ರ ಇದ್ವಿ. ಇವರು ನಮ್ಮ ಅಣ್ಣ, ನಮಸ್ತೆ, ದೀಪಣ್ಣ ಅಂತ. ಇವರು ಆರ್ಟಿಸ್ಟು ಬೈ ಪ್ರೊಫೆಷನ್ ಆಲ್ಸೋ, ಆ್ಯಂಡ್ ದ ಕ್ರಿಯೇಟಿವಿಟಿ ಐ ಗೆಟ್ ಇಸ್ ಫ್ರಮ್ ಹಿಮ್. ಸೊ ಈಸ್ ಮೈ ಇನ್ಸ್ಪಿರೇಷನ್ ಫಾರ್ ಮೈ ಆರ್ಟ್ ಕ್ರಾಫ್ಟ್ ಎಲ್ಲದಕ್ಕೂ. ಸೊ ಅಣ್ಣ ಇವತ್ತು ಬಂದಿದ್ದಾನೆ. ನಾನು ಇಲ್ಲಿ ಇಷ್ಟೊಂದು ಚಾರಿಟಿಗೆ ಎಲ್ಲರೂ ಬಂದಿರ್ತೀರಾ ನೀವು, ಬಟ್ ಇವತ್ತು ತಿಳ್ಕೊಳ್ಳೋಣ ಲೈಕ್ ಸಮಥಿಂಗ್ ವಿಚ್ ಯು ಕೆನಾಟ್ ನೋ ಬೈ ಜಸ್ಟ್ ರೀಡಿಂಗ್ ಸಮ್ವೇರ್ ಅಂದ್ಕೊಳ್ಳಿ. ಲೆಟ್ ಅಸ್ ಲರ್ನ್ ಹಂಪಿ ಫ್ರಮ್ ಲೋಕಲ್ಸ್ ಅಂತ ಅನ್ಕೊಂಡು. ಸೊ ವಿಲ್ ಸ್ಟಾರ್ಟ್. ಇವಾಗ ನಾವು ವಿಠಲಪುರಕ್ಕೆ ಬಂದಿದ್ದೀವಿ. ಇದು ಮೇನ್ ಗೋಪುರ ಏನೈತಲ್ಲ, ವಿಜಯನಗರ ಪೀರಿಯಡ್ನಲ್ಲಿ ಕೃಷ್ಣದೇವರಾಯ ಆರ್ಕಿಟೆಕ್ಟ್ ಹೆಂಗಿತ್ತಂದ್ರೆ, ಕೆಳಗಡೆ ಬೇಸ್ಮೆಂಟ್ ಎಲ್ಲ ಹಾರ್ಡ್ ಸ್ಟೋನ್ಸ್ ಇಂದ ಬಿಲ್ಟ್ ಮಾಡ್ತಾ ಇದ್ರು. ಅದ್ರ ಮೇಲ್ಗಡೆ ಗಾರೆ, ಇಟ್ಟಿಗೆ, ಅದರಿಂದ ಸ್ಕಲ್ಪ್ಚರ್ಸ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ರು. ಅದನ್ನ ಸ್ಟಾರ್ಟ್ ಮಾಡಿದ್ದೆ ಕೃಷ್ಣದೇವರಾಯ. ಇದು ವಿಶೇಷವಾಗಿ ಇದೇನು ಸ್ಟೋನ್ ಚಾರಿಯಟ್ ಐತಲ್ಲ, ಅದು ಗರುಡನಿಗೆ ಒಂದು ಮೆಮೊರಿ ಆಗಿ ಆಗ ಸ್ಟೋನ್ ಚಾರಿಯಟ್ನ ಬಿಲ್ಟ್ ಮಾಡ್ಯಾರ. ಬೇರೆ ಯಾವುದೇ ಟೆಂಪಲ್ಗೆ ಹೋದ್ರು ಕಂಬ ಇರ್ತಾವ, ಗರುಡ ಕಂಬ ಇರ್ತೈತಿ. ಹೌದು, ಈ ವಿಶೇಷವಾಗಿ ಇದನ್ನ ಮಂಟಪನೇ ಮಾಡಿದ್ದಾರೆ. ಮತ್ತೆ ನನ್ಗೆ ಅಣ್ಣ ತೋರಿಸಿದ ಇಲ್ಲಿ ಪೇಂಟಿಂಗ್ಸ್ ಎಲ್ಲ ಏನಿದೆ, ಒರಿಜಿನಲ್ ಕಲರ್ಸ್ ಏನಿತ್ತಲ್ವಾ, ಅದನ್ನ ನಾವು ಈಗ ನೋಡ್ಬೋದು. ನೀವೆಲ್ಲ ಕಲರ್ಸ್ ನ ನೋಡ್ಬೋದು. ದೇರ್ ಆರ್ ಸಮ್ ಟ್ರೇಸಸ್ ಆಫ್ ಕಲರ್ಸ್. ಏನಿದೆ ಅಲ್ಲಿ ರೆಡ್ ಆಗಿರ್ಬೋದು, ಸ್ವಲ್ಪ ಗ್ರೀನ್. ನಿಮ್ಗೆ ಇನ್ನೊಂದು ಸ್ವಲ್ಪ ಡೀಪ್ ತೋರಿಸಿದ್ರೆ ಇಲ್ಲಿ ನೋಡಿ ಎಲ್ಲ ಡಿಸೈನ್ಸ್ ಕಾಣಿಸ್ತಿದೆ. ಮೇಲ್ಗಡೆ ನೋಡಿ ಈ ತರ ಇಲ್ಲಿ ಕೂಡ ಇದೆ. ದೇರ್ ಆರ್ ಸಮ್ traces left of the paint, and it was not like ಯಾವಾಗ್ಲೂ ಇದೇ ತರ ಇತ್ತು ಸ್ಟೋನ್, ಈ ತರ ಇತ್ತು. ಕಂಪ್ಲೀಟ್ ಕಲರ್ಫುಲ್, ಫುಲ್ ಕಂಪ್ಲೀಟ್ ಕಲರ್ಫುಲ್. ನಮ್ಮ ಹಂಪಿ ಕಿಂಗ್ಡಮ್ ಅವರೆಲ್ಲ ತುಂಬಾ ಕಲರ್ಸ್ನ ಇಷ್ಟಪಡ್ತಿದ್ರು. ವೈಬ್ರೆಂಟ್ ಆಗಿತ್ತು. ಇವಾಗ ನೀವು ನೋಡ್ತಿರೋದು ಬರೀ ಸ್ಟೋನ್ಸ್ ತರ ಕಾಣಿಸ್ತಿರ್ಬೋದು, ಬಟ್ ಹಂಪಿ ವಾಸ್ ರಿಯಲಿ ವೈಬ್ರೆಂಟ್. ಇದು ಅವಾಗ ಮೂವ್ಮೆಂಟ್ ಆಗ್ತಿತ್ತು, ಇವಾಗ ಸ್ಟಾಪ್ ಮಾಡ್ಯಾರ. ಇದು ಮೊದಲು ಮೂವ್ ಆಗ್ತಿತ್ತು ಅಂದ್ರೆ ಮುಂದಕ್ಕೆ ಹೋಗ್ತಾ ಇದ್ದಿಲ್ಲ, ಇಲ್ಲಿ ನಿಂತಲ್ಲೇ ಹಿಂಗೆ ರೊಟೇಟ್ ಮಾಡ್ತಾ ಇದ್ರು. ಇಲ್ಲಿ ಹಿಂಗೆ ರೊಟೇಟ್ ಮಾಡ್ತಾ ಇದ್ರು. ಅಣ್ಣ ಇಲ್ಲಿ ಎಲಿಫೆಂಟ್ ಮೊದಲೇ ಇತ್ತಾ? ಇಲ್ಲ ಮೊದ್ಲು ಇದ್ದಿಲ್ಲ. ಮೊದ್ಲು ಕುದುರೆಗಳಿದ್ವು, ಅದು ಎಲ್ಲ ಕೊಲಾಪ್ಸ್ ಆದ್ಮೇಲೆ ಇಲ್ಲೇ ಆನೆಗಳು ಇದ್ವಲ್ಲ, ಅದನ್ನ ತಂದು ಇಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಅಟ್ರಾಕ್ಷನ್ಗೋಸ್ಕರ ಆನೆ ರಿಪ್ಲೇಸ್ ಮಾಡಿರೋದು. ಮತ್ತೆ ಇಲ್ಲಿ ಪ್ರೂಫ್ಗೋಸ್ಕರ ಇಲ್ಲಿ ನೋಡ್ಬೋದು ಗೈಸ್ ನೀವು, ಇಲ್ಲಿ ಕಾಲ್ಗಳು ಕಾಣಿಸ್ತಿದೆ ಅನ್ಸುತ್ತೆ, ಕುದುರೆ ಕಾರ್ಗಳೆಲ್ಲ ಕಾಣಿಸ್ತಾ ಇದೆ ಕಾಲು. ಸೊ ದಟ್ ಈಸ್ ದ ಪ್ರೂಫ್ ದಟ್ ಇಲ್ಲಿ ಮೊದಲು ಕುದುರೆಗಳಿತ್ತು, ಆಮೇಲೆ ಆನೆಗಳನ್ನ ತಂದಿಟ್ಟಿದ್ದಾರೆ ಅಂತ. ಇಲ್ಲಿ ಒಳಗಡೆ ಗರುಡಂತ ವಿಗ್ರಹ ಇದೆ, ಒಳಗಡೆ ಇದೆ ಗೈಸ್. ಇಲ್ಲಿ ಈ ಕಡೆಯಿಂದ ಇನ್ನೂ ಆಂಗಲ್ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ ಗೈಸ್. ಕುದುರೆ ಕಾಲ್ಗಳು ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಕೂಡ ನ್ಯಾಚುರಲ್ ಕಲರ್ಸ್ ಇಂದ ನೋಡಿ ಹೆಂಗ್ ಕಾಣಿಸುತ್ತೆ. ದೇರ್ ವೇರ್ ನೋ ಆರ್ಟಿಫಿಷಿಯಲ್ ಕಲರ್ಸ್ ಮೊದಲು. ಸೊ ಇನ್ನೂ ಲಾಸ್ಟ್ ಆಗ್ತಿದೆ ಅಂದ್ರೆ ಯೋಚನೆ ಮಾಡಿ ಎಷ್ಟು ಒಳ್ಳೆ ಕ್ವಾಲಿಟಿ ಕಲರ್ಸ್ ಇತ್ತು ಅಂತ. ಜಸ್ಟ್ ಆಪೋಸಿಟ್, ಸ್ಟೋನ್ ಚಾರಿಯಟ್ ಆಪೋಸಿಟ್ ನಿಮ್ಗೆ ಇಲ್ಲಿ ನೋಡಿರ್ತೀರಾ. ಇಲ್ಲಿ ಏನಿದೆ ಅಲ್ವಾ, ಏನಿದು? ಇದು ಬ್ಲೂ ಪ್ರಿಂಟ್. ಓಕೆ. ಈ ಸ್ಟ್ರಕ್ಚರ್ ಏನೈತಲ್ಲ ಅದನ್ನೇ ಇಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಫಸ್ಟ್ ಯಾವಾಗ್ಲೂ ಶಿಲ್ಪಿಗಳು ಏನಿರ್ತಾರಲ್ಲ, ಅವ್ರ ಸ್ಟಡಿಗೋಸ್ಕರ ಫಸ್ಟ್ ಇದನ್ನ ಮಾಡೆಲ್, ಹೌದು, ಈ ಮಾಡೆಲ್ ನ ರೆಡಿ ಮಾಡ್ತಾರೆ. ಅದು ಓಕೆ ಆದ್ಮೇಲೆ ಮೇನ್ ಕನ್ಸ್ಟ್ರಕ್ಷನ್ ಗೆ ಇದನ್ನ ಮಾಡ್ತಾರೆ. ಸೊ ಗೈಸ್ ಇಲ್ಲಿ ರೆಫರೆನ್ಸ್ ನೋಡಿ, ಇಲ್ಲಿ ಈ ತರ ಇದೆ, ಇಲ್ಲಿ ಕೂಡ ಈ ತರ ಇದೆ. ಅಂಡ್ ದೆನ್ ದೇರ್ ಇಸ್ ಬ್ಯಾಂಗಲ್ ಸ್ಟ್ರಕ್ಚರ್, ಅಂಡ್ ದೇರ್ ಇಸ್ ಅ ಬ್ಯಾಂಗಲ್ ಸ್ಟ್ರಕ್ಚರ್ ಹಿಯರ್. And then there is something like this. ಅದು ಕೂಡ ಆ ಥರ ಅಲ್ಲಿ ಕಂಪ್ಲೀಟ್ ಆಗಿ ಮೇಲ್ಗಡೆ ಈ ಥರ ಇತ್ತು, ಬಟ್ ರೈಟ್ ನೌ ಇಟ್ ಇಸ್ ಆಲ್ ಗಾನ್. ಬಟ್ ಮೊದಲು ಈ ಥರ ಇತ್ತು ಅಂತ ನಾವು ಇದು ಬ್ಲೂ ಪ್ರಿಂಟ್ ನೋಡ್ಬಿಟ್ಟು ಅನ್ಕೊಂಡು. ಎಲ್ಲ ಪಿಲ್ಲರ್ಸ್ ಕೂಡ ನೋಡಿ ಅದೇ ಥರ ಇದೆ ಅಲ್ಲಿ. ಇವೇನೈತಲ್ಲ ಕುದುರೆ ವ್ಯಾಪಾರಿಗಳು, ಹೌದು, ಪರ್ಷಿಯನ್ಸು, ಟಿಬೆಟಿಯನ್ಸು. ಇಲ್ಲಿ ಕೆಳಗಡೆ ಎಲ್ಲ ಇಟ್ ಗಿವ್ಸ್ ಇನ್ಫಾರ್ಮೇಶನ್. ಇದು ಕುದುರೆ ವ್ಯಾಪಾರ ಅದಕ್ಕೆಲ್ಲ. ಇಲ್ಲಿ ಅವಾಗ ಉತ್ಸವ, ಹಬ್ಬಗಳು, ಅದಕ್ಕೆಲ್ಲ ಇಲ್ಲಿ ರಿಂಗ್ಸ್ ಇದಾವೆ ನೋಡಿ. ಆ ರಿಂಗ್ಸ್ ಅಲ್ಲೆಲ್ಲ ಬಟ್ಟೆ ಕಟ್ಟಕ್ಕೆ ಅನ್ಸುತ್ತೆ. ಕರ್ಟನ್ಸ್ ನ ಫುಲ್ ಕಂಪ್ಲೀಟ್ ಕವರ್ ಮಾಡ್ತಿದ್ರು. ವಾವ್, ಅಲ್ಲಿ ಕೂಡ ಇದೆ ಕಂಪ್ಲೀಟ್. ಸಭಾ ಮಂಟಪ, ರಂಗಮಂಟಪ. ಇದು ರಂಗಮಂಟಪ ಮೇನ್. ಸೊ ಇದು ರಂಗಮಂಟಪನಾ? ಇದು ಸಭಾ ಮಂಟಪ ಅಂದ್ರೆ ಈವೆಂಟ್ಸ್, ಏನ್ ಡ್ಯಾನ್ಸ್ ಪ್ರೋಗ್ರಾಮ್ಸ್, ಮದುವೆಗಳು, ಕಲ್ಯಾಣ ಮಂಟಪ. ಅದೇನೈತಲ್ಲ ಪ್ರಸಾದ, ಅವನ್ನೆಲ್ಲ ಇದನ್ನ ಮಾಡ್ತೀವಿ. ಆ ಕಡೆ ಅಲ್ಲ, ಇನ್ನೊಂದು ಇದಲ್ಲ. ಯುಎನ್ ಸ್ಕಲ್ಪ್ಚರ್ಸ್ ಬಾರ್ಡರ್ಸ್ ಇದಾವಲ್ಲ, ಬೇರೆ ಬೇರೆ ಕಂಟ್ರೀಸ್ ಇಂದ ಕುದುರೆ ವ್ಯಾಪಾರಿಗಳು ವಿಜಯನಗರಕ್ಕೆ ಬಂದು ಆ ಕುದುರೆಗಳನ್ನ ಸೇಲ್ ಮಾಡ್ತಿದ್ರು. ಆ ಮೆಮೊರಿ ಇರ್ಲ ಅಂತ ಹೇಳಿ ಅವ್ರ ನೆನಪಿಗಾಗಿ ಇಲ್ಲಿ ಈ ಜಾಗದಾಗ ಇಂಥ ವ್ಯಾಪಾರಗಳು, ಮಾರ್ಕೆಟಿಂಗ್ ಇತ್ತು ಅನ್ನೋದಕ್ಕೆ ಇವು ಸಾಕ್ಷಿ. ಮತ್ತೆ ಗೈಸ್ ಇಲ್ಲೆಲ್ಲ ಡಾನ್ಸರ್ಸ್ ಹೆಂಗ್ ಡಾನ್ಸ್ ಮಾಡ್ತಿದ್ರು ಅಂತ ಅದ್ರದ್ದು ಇಲ್ಲಿ ನಡೀತಾ ಇದ್ವು ಇಲ್ಲೆಲ್ಲ. ಸೊ ಬೇಸಿಕ್ಲಿ ಇಲ್ಲಿ ಕೆಳಗಡೆ ಏನ್ ಸ್ಕಲ್ಪ್ಚರ್ಸ್ ಮಾಡಿರ್ತಾ, ದಟ್ ಈಸ್ ರೆಫರಿಂಗ್ ವಾಟ್ ವಾಸ್ ಡನ್ ಹಿಯರ್ ಅಂತ ಈ ಪ್ಲೇಸ್ ಅಲ್ಲಿ. ಇಲ್ಲಿ ಬಾಲಕೃಷ್ಣಂದು ಇದು ಕಂಪ್ಲೀಟ್ ವಿಷ್ಣುವಿನ ಟೆಂಪಲ್ ಇರೋದ್ರಿಂದ ಕೃಷ್ಣ ಅವನ್ನೆಲ್ಲ ರೆಪ್ರೆಸೆಂಟ್ ಆಗಿ ಸ್ಕಲ್ಪ್ಚರ್ಸ್ ನ ಕೆತ್ತಿದ್ದಾರೆ. ಈಗ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬೆಣ್ಣೆ ಇದೆ, ಬಟರ್. ದಿಸ್ ಇಸ್ ಬಾಲಕೃಷ್ಣ, ಈಸ್ ಈಟಿಂಗ್ ಬಟರ್ ಹಿಯರ್. ನೋಡಿ ಗೈಸ್, ದಾಳಿ ಆದಾಗ ಇದು ಫುಲ್ ಡೆಮಾಲಿಷ್ ಮಾಡಿ, ಇಮ್ಯಾಜಿನ್ ಹೌ ದೇ ವುಡ್ ಹ್ಯಾವ್ ಕಟ್ ದಿಸ್. ಇದನ್ನ ಹಿಂಗೆ ಕಟ್ ಮಾಡಿದ್ದಾರೆ. ಆ ಸ್ಕಲ್ಪ್ಚರ್ ಏನ್ ಇಂಡಿಕೇಶನ್ ಮಾಡುತ್ತೆ, ಆ ಪಿಲ್ಲರ್ಸ್ ಅಲ್ಲಿ ಆ ಸೌಂಡ್ ಬರುತ್ತೆ. ಓಕೆ, ಹಿಂಗಾಗಿ ಆ ಸ್ಟ್ಯಾಚು. ಸೊ ಅಲ್ಲಿ ಮೃದಂಗ ಇದೆ ಅಂದ್ರೆ ಆ ಪಿಲ್ಲರ್ ಇಂದ ಮೃದಂಗ ಸೌಂಡ್ ಓಕೆ ಕೇಳಿಸುತ್ತೆ. ವಾವ್.
ಹಂಗೆ ಬೇರೆ ಬೇರೆ ಅದಾವ. ಆ್ಯಂಡ್ ನೀವು ಇನ್ನೊಂದು ಇಲ್ಲಿ ನೋಡ್ಬೋದು ಸ್ಕ್ಯಾನರ್ಸ್ ಇದ್ದಾರೆ ಇಲ್ಲೆಲ್ಲ. ಸೊ ಇವಾಗ ಮೊದಲೆಲ್ಲ ಹೆಂಗಿತ್ತು ಅಂತಂದರೆ ಯು ಕುಡ್ ಗೋ ಟ್ಯಾಪ್ ಆನ್ ದೋಸ್ ಲೈಕ್ ಆ ಪಿಲ್ಲರ್ಸ್ನ. ತುಂಬ ಜನ ಯೂಸ್ ಮಾಡಿ ಅದರಿಂದ ಸೌಂಡ್ ಬರೋದು ಕಮ್ಮಿ ಆಗಿದೆ ಅಂತ ದೇ ಸ್ಟಾಪ್ಟಸ್. ಇಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ. ಸೊ ಇಲ್ಲೇ ನೀವು ಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ಇದನ್ನ ನೀವು ಸ್ಕ್ಯಾನ್ ಮಾಡ್ಬೋದು ಅನ್ಸುತ್ತೆ. ವಿಡಿಯೋ ಪಾಸ್ ಮಾಡ್ಬಿಟ್ಟು ಸ್ಕ್ಯಾನ್ ಮಾಡಿ ನೋಡಿ ಈ ಪಿಲ್ಲರಿಂದ ಏನು ಸೌಂಡ್ ಬರುತ್ತೆ. ಸೊ ಇಲ್ಲಿ ನೀವೇನು ಪಿಲ್ಲರ್ ನೋಡ್ತಿದ್ದೀರಲ್ವಾ, ಫಾರಿನ್ ಒಂದು ಮ್ಯೂಸಿಯಂ ಅಲ್ಲಿ ಇಲ್ಲಿಂದ ಒಂದು ಪಿಲ್ಲರ್ ತೊಗೊಂಡ್ಬಿಟ್ಟು ಸ್ಟಡಿ ಮಾಡಿದ್ದಾರೆ ಬ್ರಿಟಿಷರ್ಸು. ಹೆಂಗ್ ನಾಯ್ಸ್ ಬರುತ್ತೆ, ಹೆಂಗ್ ಸೌಂಡ್ ಬರುತ್ತೆ, ಏನು ಟೆಕ್ನಾಲಜಿ ಯೂಸ್ ಮಾಡ್ಯಾರ ಅದನ್ನೆಲ್ಲ ನೋಡಕ್ಕೆ ಒಂದು ಪಿಲ್ಲರ್ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿಂದ ಒಂದು ತೊಗೊಂಡೋಗ್ಬಿಟ್ಟು ಅವರಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಅದೇ ಆದ್ರೂ ಅವ್ರು ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಇವಾಗ ಕೂಡ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಹೆಂಗ್ ಬರುತ್ತೆ ಸೌಂಡ್ ಅಲ್ಲಿದ್ದೇನು. ಐ ರಿಮೆಂಬರ್ ಗೈಸ್, ಅವಾಗೆಲ್ಲ ನಾನು ಚಿಕ್ಕವನಿದಾಗ ಬಂದಾಗ ಅವರೆಲ್ಲ ಬಿಡ್ತಿದ್ರು ಒಳಗಡೆ. ಇವಕ್ಕೆಲ್ಲ ಪೇಂಟಿಂಗ್ಸ್ ಇದ್ವು. ಅಲ್ಲಿ ನೋಡಿ ಇದಕ್ಕೂ ಪೇಂಟಿಂಗ್ಸ್. ಅಲ್ಲಿ ಕಿವಿ ನಿಮ್ಗೆ ರೆಡ್ ಕಲರ್ ಕಾಣಿಸ್ತಿದೆ ಅನ್ಸುತ್ತೆ ಥರ. ಸೊ ಇದೆಲ್ಲ ಕಂಪ್ಲೀಟ್ ವೈಬ್ರೆಂಟ್ ಕಲರ್ಫುಲ್ ಆಗಿತ್ತು. ಬಟ್ ಇವಾಗ ಎಲ್ಲ ಫೇಡ್ ಆಗ್ಬಿಟ್ಟಿದೆ. ಬಟ್ ಸ್ಟಿಲ್ ದೇರ್ ಆರ್ ಟ್ರೇಸ್. ಇಲ್ಲಿ ಇದು ಮನುಸ್ಕ್ರಿಪ್ಟ್ ಐತೆ ನೋಡಿ. ಮನುಸ್ಕ್ರಿಪ್ಟ್. ಓಕೆ. ಈ ಗುಡಿಗೆ ಏನ್ ಕನ್ಸ್ಟ್ರಕ್ಟ್ ಮಾಡಿರ್ತಾರಲ್ಲ, ಆದ್ರೆ ಯಾವುದೇ ಕಲಾವಿದರದ ಹೆಸರು ಅದ್ರಲ್ಲಿ ಇರಲ್ಲ. ಯಾಕಂದ್ರೆ ಅವ್ರ ಆ ರೀತಿ ವರ್ಕ್ ಮಾಡ್ತಿದ್ರು ಡೆಡಿಕೇಶನ್ ಇಂದ. ಓಕೆ. ಆದ್ರೆ ಇಲ್ಲಿ ದಾನ ಮಾಡಿರ್ತಾರ ದಾನಿಗಳ್ದು, ಅದೆಲ್ಲ ಇತಿಹಾಸ ಹಿಂಗ ಸ್ಟೋನ್ ಅಲ್ಲಿ ಇನ್ಸ್ಕ್ರಿಪ್ಷನ್ ಆಗಿ ಟೈಪ್ ಮಾಡ್ತಾರೆ. ಇದು ಸ್ವಲ್ಪ ಕನ್ನಡ ಇದ್ದಂಗೆ ಇದೆ ಅಲ್ಲ? ಹೌದೌದು. ಅಂದ್ರೆ ಒಂದೇ ಪೀರಿಯಡ್ ನಲ್ಲಿ ಕನ್ಸ್ಟ್ರಕ್ಟ್ ಆಗಿದ್ದಲ್ಲ. ವಿಜಯನಗರದಲ್ಲಿ ಬೇರೆ ಬೇರೆ ರಾಜರು ಏನ್ ಅವ್ರ ಆಡಳಿತದಾಗ ಏನ್ ಡೆವಲಪ್ಮೆಂಟ್ ಮಾಡಕ್ ಸಾಧ್ಯ ಐತಿ ಅವ್ರು ಬಂದು ಆ ಕಾಲಕ್ಕೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ರು. ಇಲ್ಲಿ ಇನ್ನೊಂದ್ ಐತಿ ವಾಪಿ, ಇದು ಚಿರಂಜೀವಿ ವೃಕ್ಷ ಅಂತ. ಇಲ್ಲಿ ಯಾವುದೇ ಬಂಡೆಗಳಲ್ಲಿ ನೀರಿಲ್ಲ, ಆದ್ರೂ ಇಷ್ಟು ವರ್ಷ ನಿಂತಿದೆ. ನೋಡಿ ಗೈಸ್, ಇಲ್ಲೆಲ್ಲೂ ಎಲ್ಲೂ ಇಲ್ಲ ಹಿಂಗ್ ಮರ, ಇದೊಂದೇ ಇದೆ. ಕ್ರೇಜಿ. ಮತ್ತೆ ನೋಡಿ ರೂಟ್ಸ್ ಎಲ್ಲ ಯಾವ ತರ ಇದೆ ಇಲ್ಲಿ. ಅದಕ್ಕೆ ಅದು ಚಿರಂಜೀವಿ ವೃಕ್ಷ ಅಂತಾರೆ. ಚಿರಂಜೀವಿ ಅಂದ್ರೆ ಯಾವಾಗ್ಲೂ ಜೀವಂತವಾಗಿರುತ್ತೆ ಅಲ್ವಾ? ಇದು ಏನೈತಲ್ಲ ಸೋಫಾ, ಇದು ಅವಾಗಿನ ಟೆಕ್ನಾಲಜಿ. ಇಲ್ಲಿ ರಾಜರು ಮಹಾರಾಜರು ಹಿಂಗ್ ಕುಂತು ವೀಕ್ಷಣೆ ಮಾಡ್ತಿದ್ರು, ಇಲ್ಲಿ ಏನ್ ಆಕ್ಟಿವಿಟೀಸ್ ಆಗ್ತಿರ್ತಾವೆ. ಹಂಗೆ ಇಲ್ಲಿ ಬಂದು ಕೂತ್ ಫೀಲ್ ಮಾಡಿದ್ರೆ ಸೋಫಾ ಮೇಲೆ ಕೂತಿ ಅನ್ನಂಗೆ ಫೀಲ್ ಆಗಿ. ಇವಾಗ ನಾವು ಕೂತಿರೋದು ಸೋಫಾ ಗೈಸ್, ಇಲ್ಲದ ಹಿಂಗ್ ಕೂತ್ಕೊಂಡ್ಬಿಟ್ಟು ಕಿಂಗ್ಸ್ ಫ್ಯಾಮಿಲಿಗೆ ಅಷ್ಟೇ ಅವಕಾಶ ಇತ್ತು ಇಲ್ಲಿ ಕೂತು ವೀಕ್ಷಣೆ ಮಾಡಕ್ಕೆ. ರಿಲ್ಯಾಕ್ಸ್ ಹಿಂಗ್ ಬಂದಾಗ ವಿಸಿಟ್ ಮಾಡಿದಾಗ ಆರಾಮ್ ಕೂತು ವಿಶ್ರಾಂತಿ ತಗೊಂಡು ಅವ್ರ ಮುಂದಿನ ಕಾರ್ಯಕ್ಕೆ ಹೋಗ್ತಿದ್ರು. ಆಕ್ಚುಲಿ ತುಂಬಾ ಸ್ಮೂತ್ ಇದೆ ಗೈಸ್, ರಫ್ ಇಲ್ಲ. ಕೂತ್ಕೊಂಡಾಗ ಸ್ಮೂತ್ ಆಗಿ ಫೀಲ್ ಆಗುತ್ತೆ ಸೋಫಾ ತರನೇ ಅನ್ಕೊಂಡು. ಬ್ಯಾಕ್ ಸಪೋರ್ಟ್ ಕೂಡ ನೋಡಿ ಕರ್ವ್ ಹಿಂಗ್ ಮಾಡಿದ್ದಾರೆ. ಕರ್ವ್ ಕೊಟ್ಬಿಟ್ಟು ಆರಾಮಾಗಿ ಹಿಂಗ್ ಕೂತ್ಕೊಂಡು. ಇದೈತಲ್ಲ, ಇದೆಲ್ಲ ರಾಮಾಯಣದ ಬೇಸ್ ಇಟ್ಕೊಂಡ್ ಮಾಡಿರೋದು. ರಾಮ ಬಿಲ್ ಮುರಿತಾ ಇರೋದು. ರಾಮ, ಹೌದೌದು. ಹನುಮಾನ್. ಪುಷ್ಪಕ ವಿಮಾನ ಅದು ಅಲ್ಲಿ ಅವನ್ ವೆಹಿಕಲ್ ಐತಲ್ಲ. ಹೌದು, ಪುಷ್ಪ. ಇಲ್ಲಿ ಆಂಜನೇಯ ರಾಮನ್ ಹಿಂಗ್ ಎತ್ಕೊಂಡಿರೋದು. ಹೌದು. ಇಲ್ಲಿ ಈ ಸ್ಕಲ್ಪ್ಚರ್ ಅಲ್ಲಿ ಆಂಜನೇಯ ಸೀತೆದ ಒಂದು ರಿಂಗ್ ತಗೊಂಡು ತೋರಿಸ್ತೇನೆ. ಕನ್ಫರ್ಮೇಶನ್ ಸೀತೆ. ಸೊ ಇದು ಲಕ್ಷ್ಮಣ, ಇದು ರಾಮ. ಇಲ್ಲೇ ಐತ್ ನೋಡಿ, ಇದು ಆಂಜನೇಯ ಇಲ್ಲೇ ಐತ್ ನೋಡು. ಹನುಮಂತ ರಿಂಗ್ ಇಸ್ಕೊಂಡು ಹೋಗ್ತಾ ಇರೋದು. ಅದು ಶಮಂತಕ ಮಣಿ. ಅಲ್ಲಿ ಬೇಸ್ ಇಲ್ಲಿಂದ ನಿಮ್ಗೆ ಅಂಜನಾದ್ರಿ ಕೂಡ ಕಾಣಿಸುತ್ತೆ. ನಿಮ್ಗೆ ಅಲ್ಲಿ ಏನು ವೈಟ್ ಕಲರ್ ಕಾಣಿಸ್ತಿದೆ ಅಲ್ವಾ ಮೇಲೆ, ಅದು ಅಂಜನಾದ್ರಿ ಗುಡಿ. ಸೊ ನಾವು ಇಲ್ಲಿದ್ದೀವಿ. ನಿಮ್ಗೆ ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ತೋರಿಸಿದ್ದೆ ವಿಠಲ ಟೆಂಪಲ್ ಕಾಣಿಸುತ್ತೆ ಅಂಜನಾದ್ರಿಯಿಂದ ಅಂತ. ಸೊ ನಾವು ಇವಾಗ ವಿಠಲ ಟೆಂಪಲ್ ಇಂದ ಅಂಜನಾದ್ರಿ ನೋಡ್ತಾ ಇದೀವಿ. ಏನೈತಲ್ಲ ಜಯ ವಿಜಯ ಯಾವ್ದೇ ಟೆಂಪಲ್ಗೆ ಹೋದ್ರು ಇದ್ದೇ ಇರತ್ತಲ್ಲ. ಇದು ಲಕ್ಷ್ಮೀ ಇದೆ, ಲಕ್ಷ್ಮೀ ದೇವಿ. ಓಕೆ. ಅಂದ್ರೆ ನಾವು ಎಂಟ್ರಿ ಆದ್ರೂ ದೇವರ ಆಶೀರ್ವಾದ ನಮ್ಮ ಮೇಲೆ ಇರ್ಲ ಅಂತ ಹೇಳಿ ಪೂರ್ವಿಕರು ಆ ಟೈಪ್ ಸ್ಕಲ್ಪ್ಚರ್ಸ್ ನ ಬಿಲ್ಟ್ ಮಾಡ್ತಾ ಇದ್ರು. ಐ ಥಿಂಕ್ ಇಲ್ಲೆಲ್ಲ ಹೋಮ ಎಲ್ಲ ಮಾಡ್ತಾರೆ. ಹೋಮ ಮಾಡೋಕೆ ಅಲ್ಲಿ ವಿಗ್ರಹ ಇರ್ತಿತ್ತು. ಸ್ವಾಮಿ ಇದೆ ಅಲ್ವಾ? ಇಲ್ಲ ಇಲ್ವಾ? ಅದಿಲ್ಲ. ವಿಠಲ ಏನ್ ವಿಠಲಪುರ ಐತಲ್ಲಪಿ, ಅದು ಮೇನ್ ಐಡಲ್ ಇಲ್ಲೇ ಇದೆ. ಅದು ಇಲ್ಲಿಂದ ಶಿಫ್ಟ್ ಮಾಡಿದಾಗ ಅದು ಅಲ್ಲೇ ಉಳಿದ್ಬಿಡ್ತು. ಅಂದ್ರೆ ಅವರು ಅಗ್ರಿಮೆಂಟ್ ಆಗಿರ್ತೈತಿ, ಇಷ್ಟು ವರ್ಷ ನೀವು ಇಟ್ಕೊಂಡು ಅದನ್ನ ರಿಟರ್ನ್ ತಂದು ಕೊಡ್ಬೇಕಂತ. ಇಲ್ಲೇನು ಈವೆಂಟ್ಸ್ ನಡೀತಿತ್ತಲ್ಲ, ಅದು ಸಿಂಬಲಿಕ್ ಆಗಿ ಮಾಡಿದ್ದಾರೆ. ಡ್ಯಾನ್ಸರ್ಸ್ ಅವರೆಲ್ಲ ಡ್ಯಾನ್ಸರ್ಸ್, ಡ್ರಮ್ಸ್ ಇದೆ. ಇಲ್ಲಿ ಕೂಡ ಡ್ಯಾನ್ಸ್ ಇನ್ ಒನ್ ಫಾರ್ಮ್ ಅನ್ಸುತ್ತೆ ಈ ತರ. ಅಲ್ಲಿ ಕೂಡ ಆ ಥರನೇ ಇದೆ ಅಲ್ಲಿ. ಸೊ ನಾನು ನಿಮ್ಗೆ ಏನು ಮ್ಯೂಸಿಕಲ್ ಪಿಲ್ಲರ್ಸ್ ತೋರಿಸಿದ್ನಲ್ವಾ, ಸೊ ಅದು ಇಲ್ಲೇ ಇದೆ ನಮ್ಮ ಮುಂದೆ. ಸೊ ಇಲ್ಲಿಂದ ನೀವು ಮ್ಯೂಸಿಕಲ್ ಪಿಲ್ಲರ್ಸ್ ಇಂದೆಲ್ಲ ನೋಡ್ಬೋದು. ಇದು ಎಂಟ್ರೆನ್ಸು, ಇದನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಕೂಡ ನೋಡಿ ಬಾಲಕೃಷ್ಣ ಖಾನ ಇಲ್ಲಿ ಬಟರ್ನ ಹಂಗೆ ಕದ್ಬಿಟ್ಟು ತಿಂತಿದ್ದಾರೆ, ಅದನ್ನು ಮಾಡಿದ್ದಾರೆ. ಗೋವರ್ಧನ್ದು ಒಂದು ಸ್ಟ್ಯಾಚು ಇದೆ ಇಲ್ಲಿ, ಅಲ್ಲಲ್ವಾ? ಹಸುಗಳೆಲ್ಲ ನಿಂತಾವ ನೋಡಿ. ಕೃಷ್ಣಂದಿದೆ ಅಲ್ಲಿ ಕರೆಕ್ಟು. ಸೊ ಇಲ್ಲೇನು ನೋಡ್ತೀರಲ್ವಾಗ, ಇದು ಕೃಷ್ಣ, ಅಲ್ಲೆಲ್ಲ ಹಸುಗಳಿದೆ ಈ ಥರ. ಇಲ್ಲಿ ಗೋವರ್ಧನ, ಇದು ಮೇಲ್ಚಾವಣಿ ಬಿದ್ದೋಗಿದೆ. ಇದು ಮೇಲಿಂದ. ಓಕೆ. ಸೊ ಇಲ್ಲಿ ಏನೋ ಇದೆ ಅಣ್ಣ, ಹಿಂಗೆ ಹೋಗೋದಿತ್ತು. ಅಲ್ಲ ಇದು ಪ್ರದಕ್ಷಿಣೆ ಹಾಕೋದು. ಪ್ರದಕ್ಷಿಣೆ ಹಾಕೋಕೆ. ಯಾಕೆ
ಈ ತರ ಕನ್ಸ್ಟ್ರಕ್ಟ್ ಮಾಡಿದ್ರಂದ್ರೆ ಈಗ ಒಳಗಡೆ ಏನು ದೇವ್ರ ಮೂರ್ತಿ ಇರುತ್ತಲ್ಲ ಹೌದು. ಅದ್ರ ಸಮ ನಾವ್ ಇರಬಾರ್ದು. ಓಕೆ ಓಕೆ. ಹಾ 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 ಹಾ. ಇದು ಪ್ರದಕ್ಷಿಣೆ ಹಾಕೋದು ಈಗ ಇಲ್ಲಿ. ಬಾ, ಹಾ. ವಾವ್. ಅಂದ್ರೆ ಇಷ್ಟು ದೇವ್ರ ಐಡಲ್ ಮೇಲೆ ಇತ್ತಂದ್ರೆ ಹೌದು. ನಾವ್ ಕೆಳಗಡೆ ಇರ್ಬೇಕು. ಹೌದು, ಅದು ಸಮಾನ ಆಗಿ ಇರಬಾರ್ದು. ಹಾ. ಓಕೆ. ಇದು ಟೆಕ್ನಾಲಜಿ ಅವಾಗಿಂದು ಹಾ. ಲೈಟಿಂಗ್ ಟೆಕ್ನಾಲಜಿ. ನೋಡಿ guys, ಇಷ್ಟು ಇಲ್ಲಿ ನೀರ್ ಜಾಗ ಇರ್ತಾವ. ಬಿಟ್ಟಿದಾರೆ. ಇಲ್ಲಿ ಹಾ, ನೀರ್ ಬಿಟ್ಟದಾರ. ಹಾ. ಬಿಟ್ಟಾಗ ಅದು ರಿಫ್ಲೆಕ್ಷನ್ಗೆ ಹಾ. ಹಿಂಗ್ ಇದಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. Reflect ಆಗುತ್ತೆ. ಲೈಟಿಂಗ್ ಸಿಸ್ಟಮ್. ನೋಡಿ guys, ಅಲ್ಲಿ Natural light. ಹೋಲ್ಸ್ ಇದೆ ಅಲ್ವಾ, ನ್ಯಾಚುರಲ್ ಲೈಟಿಂಗ್ ಒಳಗೆ ಬರುತ್ತೆ. ಸೊ ಇಲ್ಲೆಲ್ಲ ನೀರ್ ಹೋಗ್ತಿತ್ತು. ಅದು ರಿಫ್ಲೆಕ್ಷನ್ ಇದು ಕಂಪ್ಲೀಟ್ ಟೆಂಪಲ್ ಬೆಳಕಿಂದ ಇದಾಗ್ತದೆ. ಲೈಟಿಂಗ್ಸ್ ನೋಡಿ ಎಷ್ಟು ಯೋಚನೆ ಮಾಡಿದ್ದಾರೆ. ವೆಂಟಿಲೇಷನ್. ಹಾ, ಅಲ್ಲಿ ನೋಡೋಣ, ಹಿಂಗ ಅಲ್ಲಿ ಲೈಟ್ ಬೀಳ್ತಿದೆ ಕರೆಕ್ಟ್ ಅಲ್ಲಿ ವಿಗ್ರಹ ಇದು ಶೇಪ್. ಹೌದೌದು. ಅಂದ್ರೆ ಅವರು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ರಪ್ಪ ದೇವರಿಗೆ. ಅಲ್ಲ, ಹಿಂಗ್ ಬಂದಾಗ ನಾವು ದೇವ್ರ ಲೆವೆಲ್ ಸಮ ಇರಬಾರ್ದು, ಹೌದು. ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕಂತ ಹೇಳಿ ಈ ಟೈಪ್ ಕನ್ಸ್ಟ್ರಕ್ಷನ್ ಮಾಡ್ಯಾರೆ. ಸೂಪರ್. ಇವಾಗಿನ ಇಡೀ ಇಂಡಿಯಾದಲ್ಲೇ ಇಲ್ಲೇ ಇರೋದು ಈ ಟೈಪ್. ಹೌದಾ? ಹಾ, ಅಂಡರ್ ಗ್ರೌಂಡ್ ಟೆಕ್ನಿಕ್ ಅವಾಗೇ ಯೂಸ್ ಮಾಡ್ಯಾರ. ಇಲ್ಲಿ ಅಣ್ಣ ದೇವತೆ. ಅದೇ ವಿಠಲ್ ಅಂದಿದೆ ಸ್ಟ್ಯಾಚು. ಈ ಪಂಡ್ರಪುರದಾಗ ಏನೈತಲ್ಲ, ಇಲ್ಲಿ ಐಡಲೇ ಅಲ್ಲಿರೋದು. ಸೊ ಇಲ್ಲಿ ಆಕ್ಚುಲಿ ಇರ್ಬೇಕಾಗಿತ್ತು. ಅಲ್ಲಿ ಐತಲ್ಲ ವಿಠಲ ದೇವರು ಅಂತ ಹೇಳಿ. ಇಲ್ಲಿ ಇದಲ್ಲ. ಸೊ ಇಲ್ಲಿ ನೀವು ಓದ್ಬೋದು ವಿಠಲ ದೇವರು ಅಂತ. ಇಲ್ಲಿ ರಾಮರಾಯ ಅಂತ ಇತ್ತು. ರಾಮರಾಯರು. ಓಕೆ ಓಕೆ. ಸ್ಪೆಷಲ್ ಏನಂದ್ರೆ ಅಲ್ಲಿ ಒಂದು ಇದು ಐತೆ ನೋಡಪ್ಪ, ಸ್ಟ್ಯಾಚು ಐತಲ್ಲ, ಜೋಕರ್. ಅದು ಇಲ್ಲಿ ಜೋಕರ್ ಅದು ಪಿಲ್ಲರ್ ಒಳಗೆ ಐತೆ ನೋಡಿ, ಆಕ್ಷನ್ ಐತಲ್ಲ. ಹಾ ಹಾ ಹಾ. ಆ ಟೋಪಿ, ಹೌದು, ಆ ಜೋಕರ್ ಕಾನ್ಸೆಪ್ಟ್ ಅವಾಗೆ ಇತ್ತು. ಅನ್ಸತ್ತಾ? ಕಾಣಿಸ್ತು. ಅಂದ್ರೆ ಅವ್ರು ಎಂಟರ್ಟೈನ್ ಮಾಡ್ತಿದ್ರು ಇಲ್ಲೇ ಜನರನ್ನ, ಅವ್ರನ್ನೆಲ್ಲ. ಇದು ವರ್ಲ್ಡ್ ಫೇಮಸ್ ಆಗಿರೋ ಒಂದು ಸ್ಕಲ್ಪ್ಚರ್ನ ತೋರಿಸ್ತೀವಿ ನೋಡಿ guys ಈಗ. ಜಂಪಿಂಗ್ ಫ್ರಾಗ್. ಇದು ಶೇಷನಾಗ, ಹಾ. ಶಿವಲಿಂಗ. ಇದು ನಾಗಪ್ಪ ಹಿಂಗೆ ಇರುತ್ತೆ. ಹೌದೌದು. ಹಿಂಗ್ ನೋಡಿದ್ರೆ Monkey. ಮಂಕಿ ಬೇಬಿನ ಹಿಂಗೆ ಲಿಫ್ಟ್ ಮಾಡ್ತಾ ಇರೋದು. ಹಿಂಗ್ ನೋಡಿದ್ರೆ ಆಂಜನೇಯ ಫ್ಲೈಯಿಂಗ್ ಆಂಜನೇಯ. ಓಕೆ. ಇದು ಯಾಕೆ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂದ್ರೆ ಕಾರ್ತಿಕ್ ಮಾಸದಲ್ಲಿ ಹಿಂದೂ ಪುರಾಣ ಪ್ರಕಾರ ಇಲ್ಲಿ ದೀಪೋತ್ಸವ ಮಾಡ್ತಿದ್ರು. ಓ ಕರೆಕ್ಟ್. ದೀಪ ಇಡಕ್ಕೆ. ಇಲ್ಲಿ ಮಾಡಿದ್ದಾರೆ. ಇದೇನೈತಲ್ಲ, ವಾಟರ್ ಇಫ್ ರೇನ್ ಫಾಲ್ಸ್ ಆದಾಗ, ಏನೇ ಬಿದ್ದಾಗ ಇಲ್ಲಿಂದ ಎಕ್ಸಾಕ್ಟ್ ಇಲ್ಲಿ ಬಿದ್ದು ಕಾರಂಜಿ ಟೈಪ್ ವ್ಯೂ ಆಗುತ್ತೆ. ಇಲ್ಲಿ ನೋಡಿ ಗೈಸ್, ಹೋಲ್ಸು ಇದೆ ಇದ್ರೊಳಗೆ. ಮತ್ತೆ ಲೈಕ್ ಮೋನೋಲಿಥಿಕ್ ಇದು ಒಂದೇ ಸ್ಟೋನ್ ಅಲ್ಲಿ ಕಾವ್ ಮಾಡಿದ್ದಾರೆ. ನೀವು ಪೇಂಟಿಂಗ್ಸ್, ಸೀಲಿಂಗ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇಲ್ಲಿ ಕೂಡ ಕಲರ್ಸ್ ಇರುತ್ತೆ. ನನ್ಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಮೈಸೂರು ಪ್ಯಾಲೇಸ್ ಅಲ್ಲಿ ಹೆಂಗಿದೆ ಕಲರ್ಸ್, ಅದೇ ತರ ನಾವು ಹಂಪಿಲೂ ಇದ್ರೆ ಚೆನ್ನಾಗಿರುತ್ತೆ. ಅದಕ್ಕಿಂತ ಜಾಸ್ತಿ ಇತ್ತು. ಮೈಸೂರವ್ರು ಏನಿದ್ರಲ್ಲ, ಅವರು ವಿಜಯನಗರ ಸಾಮ್ರಾಜ್ಯದ ಬೀಗ್ರಾಗ್ಬೇಕು. ಹಿಂಗಾಗಿ ಇಲ್ಲೇ ಪದ್ಧತಿಗಳನ್ನೇ ಅವ್ರು ಇವಾಗ್ಲೂ ದಸರಾ ಮಹೋತ್ಸವ ಅವನ್ನೆಲ್ಲ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಈ ಸ್ಕಲ್ಪ್ಚರ್ ವಿಶೇಷತೆ ಏನಂದ್ರೆ ಕೃಷ್ಣ ದೇವರಾಯ ಅದನ್ನ ಹೆಂಗ್ ಐಡೆಂಟಿಫೈ ಮಾಡೋದಂದ್ರೆ ಅವ್ನ್ ಕ್ರೌನ್. ಹೌದು. ಸೊ ಆ ಕ್ರೌನ್ ಮಾಡಿ ನೋಡಿದ್ವಲ್ವಾ, ಅದೇ ಅಲ್ವಾ? ಫುಲ್ ಕಂಪ್ಲೀಟ್ ಕಲರ್ಫುಲ್ ಆಗಿರ್ತದೆ. ಲಯನ್ ಫಿಸ್ಟ್, ಕುದುರೆ ಬಾಡಿ, ಮೊಲದ ಕಿವಿ, ಮೊಸಳೆ ಬಾಯಿ, ಆಮೇಲೆ ಎಲಿಫೆಂಟ್ ಇಂದು. ಮೊಸಳೆ ಅನ್ನೋದಕ್ಕಿಂತ ಮಕರ. ಆಮೇಲೆ ಎಲಿಫೆಂಟ್ ಇಂದು. ಇಲ್ಲಿ ಸಾಮ್ರಾಜ್ಯ ಏನಿತ್ತಲ್ಲ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅನ್ನೋದಕ್ಕೆ ರೆಪ್ರೆಸೆಂಟೇಷನ್ ಆಗಿ ಈ ಸ್ಕಲ್ಪ್ಚರ್ ನ ಬಿಲ್ಟ್ ಮಾಡ್ಯಾರ. ಏನಂತಾರ ಅಣ್ಣ ಈ ಸ್ಕಲ್ಪ್ಚರ್ ಗೆ? ಯಾಲಿ. ಗೈಸ್, ಮಳೆ ಬರಕ್ ಸ್ಟಾರ್ಟ್ ಆಗಿದೆ. ಐ ಥಿಂಕ್ ವಿಲ್ ಸಿ ದ ರಿಯಲ್ ಬ್ಯೂಟಿ ಆಫ್ ಹಂಪಿ ನೌ. ಹೇರ್ ಸ್ಟೈಲ್ ಅವಾಗ ಹೆಂಗಿತ್ತ ಕರ್ಬನ್ ತರ ಸ್ಟೈಲ್ ಕಟ್ ಮಾಡೋದು, ಕೇರಳದವ್ರು ಕಟ್ ಅಂತಾರಲ್ಲ. ಎಲ್ಲಾ ಪಿಲ್ಲರ್ ಒಂದೊಂದು ಸ್ಟೋರಿ ಇದೆ ಗೈಸ್. ಇಲ್ಲಿ ನಾವು ಇಲ್ಲೇ ಐತಲ್ಲ, ಇಲ್ಲೇ ಐತ್ ಬಾಪಿ, ಇದು ಕ್ಲಿಯರ್ ಕಾಣ್ತದೆ. ಕುರ್ಮ ಅವತಾರ. ಓ ಕರೆಕ್ಟ್. ಟಾಟೈಸ್ ಕೇಸ್ ಇಲ್ಲಿ ನಿಮ್ಗೆ ಟಾಟೈಸ್ ತರ ಕಾಣಿಸಿರ್ಬೋದು. ಎರಡನೇ ಅವತಾರ. ಅದ್ ಮೇಲ್ಗಡೆ ವರಹ, ಇದು ಮತ್ಸ್ಯ. ಇದು ಓಕೆ. ಇಲ್ಲಿ ನರಸಿಂಹಸ್ವಾಮಿ, ಇಲ್ಲೆಲ್ಲ ವಿಷ್ಣು ಅವತಾರಗಳನ್ನ. ದಶಾವತಾರ, ಅದು ಕಲ್ಕಿ ಲಾಸ್ಟ್. ಇಲ್ಲಿ ನೋಡಿ, ಅದು ಫುಲ್ ಫ್ಲೋಟಿಂಗ್ ತರ ಇದೆ. ಅಲ್ಲಿಂದ ಹೆಂಗ್ ಮಾಡಿ ನಮ್ಗೆ ಅರ್ಥ ಆಗ್ಬೇಕು ಅಂತ ಈ ತರ ಸ್ಕಲ್ಪ್ಚರ್ಸ್ ಎಲ್ಲ ಮಾಡಿ ಅವ್ ಸ್ಟಡಿಗೋಸ್ಕರ ಟೆಂಪಲ್ ಬಿಲ್ಟ್ ಮಾಡ್ತಿದ್ರು. ಓಕೆ. ಇದು ರಾವಣ ಅಂತ. ಎಲ್ಲಿ? ರಾವಣ 10 ತಲೆ.
ಪೂರ್ವಾಭಿಮುಖಕ್ಕೆ ಐತಿ. ಕೃಷ್ಣದೇವರಾಯ ಈ ಏನಿರುತ್ತೆ ಕಂಪ್ಲೀಟ್ ಟೆಂಪಲ್ ಪೂರ್ವಾಭಿಮುಖ ಐತಿ. ಪೂರ್ವಕ್ಕೆ ಐತಿ. ಕೃಷ್ಣದೇವರಾಯ ವಿಶೇಷ ಕಾಳಜಿಯಿಂದ ಇದನ್ನ ಕನ್ಸ್ಟ್ರಕ್ಟ್ ಮಾಡಿರೋದು. ಹೌದಾ? ಹಾ. ಅದೇ ಎಷ್ಟು ಇದಿದಲ್ವಾ ಇಷ್ಟೆಲ್ಲ ಅದಕ್ಕೆ ಫುಲ್ ಡೀಟೇಲ್ ಒಂದೊಂದು ಪಿಲ್ಲರ್ಗೂ ಡೀಟೇಲ್ ಆಮೇಲೆ ಯೋಚನೆ ಮಾಡಿ. ಅದೇನ್ ಗೋಪುರ ನೋಡ್ತೀವಲ್ಲ, ಹೌದು 5 ಫ್ಲೋರ್ಸ್ ಇದೆ ಅದು. 5 ಫ್ಲೋರ್ಸ್. ಕೌಂಟ್ ಮಾಡಿದ್ರೆ 5 ಫ್ಲೋರ್ಸ್ ಇದೆ. ಮೇಲ್ಗಡೆ ಗೋಪುರ ಡೆಮಾಲಿಶ್ ಆಗಿ ಬಿದ್ದಿದೆ. ಸೊ ನಮ್ಗೆ ಅಲ್ಲಿ ಕಾಣಿಸ್ತಿರೋದೆಲ್ಲ ಮಾರ್ಕೆಟ್ ಅಲ್ಲಣ್ಣ ಆ ಕಡೆ? ಕಂಪ್ಲೀಟ್ ಮಾರ್ಕೆಟ್ ಅದು. 2 ಸೈಡ್ ಅರಬ್ದು. ಇಲ್ಲಿ ಮೇಜರ್ ಸೇಲ್ಸ್ ಏನಿರ್ತಾವಲ್ಲ ಅಲ್ಲಿ ಮಾರ್ಕೆಟ್ ಅಲ್ಲಿ ಮುತ್ತು, ರತ್ನ, ವಜ್ರ, ವೈಡೂರುಗಳು ಅಲ್ಲೆಲ್ಲ ಸಾಲು ಮಾಡ್ಕೊ. ಮಲ್ಟಿಪಲ್ ಕಾಂಪ್ಲೆಕ್ಸ್ ಇದ್ದಿಲ್ಲ, ಸಾಲಾಗಿ ಇರ್ತಿತ್ತು. ಹಿಂಗಾಗಿ ಫ್ಲಾಟ್ ಮಾರ್ಕೆಟ್. 2 ಸೈಡ್ ಮಾಡ್ತಿದ್ರು. ಹೌದು. ಮೇಜರ್ ಏನ ಟ್ರೇಡಿಂಗ್ ಅಂದ್ರೆ ಇಲ್ಲಿ ಕುದುರೆಗಳು ಪರ್ಸಲಿಗೆ ಬಾರಿಸ್ತಾ ಇರೋದು. ಈ ಡ್ಯಾನ್ಸರ್ಸ್. ಗೈಸ್ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು, ಇಲ್ಲಿ ಕೂಡ ಪಿಲ್ಲರ್ಸ್ ಇದಾವೆ, ಬಟ್ ಇಲ್ಲಿ ಸೌಂಡ್ ಬರಲ್ಲ. ಆ ಟೆಂಪಲ್ ಅಲ್ಲಿ ಇರೋ ಅಲ್ಲಿ ಏನಿದಾವಲ್ಲ ಇಲ್ಲಿ ಏನ್ ಕಾಣಿಸ್ತಿರಲ್ಲ, ಈಗ ಅಷ್ಟೇ ಸೌಂಡ್ ಬರೋದು. ಸೊ ನಾನು ನಿಮ್ಗೆ ಇನ್ನೊಂದು ಸ್ಕಲ್ಪ್ಚರ್ ತೋರಿಸ್ತೀನಲ್ಲ, ಅದು ಎಲ್ಲೆಲ್ಲಾಗಿದೆ ಅಲ್ಲೆಲ್ಲ ಅಷ್ಟೇ ಸೌಂಡ್ ಬರೋದು. ಮತ್ತೆ ನೀವು ಇಲ್ಲಿ ಬಂದು ಇದನ್ನ ಬಾರಿಸ್ಕೊಂಡ್ರು ಸೌಂಡ್ ಇರಲ್ಲ. ಸೊ ನೀವು ಹಂಪಿಲಿ ಮೆಜಾರಿಟಿ ಆಗ್ಲಿ ನೋಡಕ್ಕಾಗಿರೋದಂದ್ರೆ ಬಹಳ ನಿಮಗೆ ಸಿಗೋದು ಶಿವ ಟೆಂಪಲ್ಸ್. ಶಿವ, ವೈಷ್ಣವರು ಟೆಂಪಲ್ಸ್. ಇದು ಲೇಡೀಸ್ ಸೇವಕಿಯರು ಇರಲ್ಲ. ನೋಡ್ಬೋದು ನೀವು ಗಿಳಿಗಳು ಬಂದಿದ್ದಾವೆ. ಸಿಂಬಾಲಿಕ್ ಆಗಿ ಈ ಟೆಂಪಲ್ ಮೇಲೆ ಸೈಡ್ ಕಾರ್ನರ್ಸ್ ಅಲ್ಲೆಲ್ಲ ಗಿಳಿಗಳನ್ನ ಮಾಡಿದ್ದಾರೆ. ಇಲ್ಲಿ ಗಿಳಿಗಳು ಬರ್ತವೆ. ಅಲ್ಲ, ಅಷ್ಟು ಡೀಟೇಲ್ ಆಗಿ ಸ್ಟಡಿ ಮಾಡ್ತಿದ್ರು ಅವಾಗ. ಅದೇ ಸರ್, ನೀವು ನಾಯ್ಸು ಕೇಳಿಸ್ತಿರ್ಬೋದು, ಎಲ್ಲ ಗಿಳಿಗಳದ ಇಲ್ಲೆಲ್ಲ ನಾಯ್ಸು. ಇದು ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ ಆಗಿ 50 ರೂಪೀಸ್ ನೋಟ್ ತಿಂದೇ ಇರುತ್ತಲ್ಲ. ಸೊ ಈ ಆ್ಯಂಗಲ್ ಇರೋದು 50 ರೂಪೀಸ್ ಹಿಂದ್ಗಡೆ ಭಕ್ತಾದಿಗಳಿಗೆ ಕೊಡ್ತಿದ್ರು. ಸೊ ಇಲ್ಲೆಲ್ಲ ಫುಡ್ ಕೊಡೋಕೆ ಈ ಕಡೆ. ಅಂದ್ರೆ ಅಲ್ಲಿ ಮ್ಯಾರೇಜ್ ಇವೆಂಟ್ಸ್. ಇಲ್ಲಿ ಮ್ಯಾರೇಜ್ ಇವೆಂಟ್ ಆದ್ಮೇಲೆ ಆ ಕಡೆ ಫುಡ್. ಇದು ಓನ್ಲಿ ಡ್ಯಾನ್ಸಿಂಗ್, ಆ ಮ್ಯೂಸಿಕಲ್ ಬರೋದ್ರಿಂದ. ಇದ್ರಾಗ ಗರುಡಂದು ಇದನ್ನ ನೋಡ್ಬೋದು. ಟೆಂಪಲ್ ಬಂದಾಗ ಹೌದು ನಾವು ಹೇಗೆ ನಮಸ್ಕಾರ ಮಾಡೋದು, ರಾಜರು ಹಿಂಗ್ ಮಾಡ್ತಿದ್ರು. ಇಲ್ಲಿ ಸೊ ಈ ತರ ನಮಸ್ಕಾರ ಮಾಡ್ಬೇಕು, ಹುಡುಗರು ಹೆಂಗ್ ಮಾಡ್ಬೇಕು, ಹುಡುಗಿರು ಹೆಂಗ್ ಮಾಡ್ಬೇಕು ಅಂತ ಸಾಷ್ಟಾಂಗ ನಮಸ್ಕಾರ. ಓಕೆ. ಗೈಸ್ ನೀವು ಇಲ್ಲಿ ಬರಬೇಕು ಅಂತಂದರೆ ಫಸ್ಟ್ ನೀವು ಮ್ಯೂಸಿಯಮ್ಗೆ ಹೋಗಿ. 1 ಟಿಕೆಟ್ ಎಷ್ಟಣ್ಣ ಅಲ್ಲಿ ಒಬ್ರಿಗೆ? 35 ಅಲ್ವಾ? 35 ಒಬ್ರಿಗೆ 35 ಟಿಕೆಟು. ನೀವು ಅಲ್ಲಿ ಒಂದು ಟಿಕೆಟ್ ತೊಗೊಂಡ್ರೆ ನೀವು ಮ್ಯೂಸಿಯಂ ನೋಡ್ಬೋದು, ಮತ್ತು ಎಲ್ಲ ಆರ್ಕಿಯಾಲಜಿಕಲ್ ಲೈಕ್ ಮಾನ್ಯುಮೆಂಟ್ಸ್ ಏನಿದೆ ಯು ಕ್ಯಾನ್ ಗೆಟ್ ದ ಸೇಮ್ ಪಾಸ್ ಫಾರ್ ಎವ್ರಿಥಿಂಗ್. ಅದೆಲ್ಲ ಹಾಳಾಗಿದೆ, ಇದನ್ನ ರೀಇನೋವೇಟ್ ಮಾಡ್ಯಾರ. ಓಕೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್. ಇಲ್ಲಿ ಎಂಟ್ರಿ ಆದಾಗ ಯಾವುದೇ ಟೆಂಪಲ್ ಹೋದ್ರೂ ಪುಷ್ಕರಣಿ ಇರ್ತೈತೆ. ಅಂದ್ರೆ ಆ ಕೈ ಕಾಲು ತೊಳ್ಕೊಂಡು. ಓಕೆ, ಇಲ್ಲೇ ಇದೆ ಅಲ್ವಾ ಮುಂದೆ? ಸಣ್ಣದೊಂದು ಇದೈತಲ್ಲ ಉತ್ಸವ ಮಂಟಪ. ಅಂದ್ರೆ ಒಳಗಡೆ ಮೂರ್ತಿನ, ಉತ್ಸವ ಮೂರ್ತಿನ ತಂದು ಇಲ್ಲಿ ಪ್ರದರ್ಶನ ಮಾಡ್ತೇವೆ. ಇಲ್ಲೇ ಐತೆ ನೋಡಪ್ಪ, ನಾನು ಸಿಂಬಲ್ ತೋರಿಸಿದ್ನಲ್ಲ ಮೀನು, ಆ ಡೈರೆಕ್ಷನ್ನಾಗ ನೀರ್ ಐತಂತ ಅಂತಾರೆ ನೋಡಿ ಗೈಸ್. ಸೊ ಈಗ ಮೀನ್ ಇಲ್ಲಿದೆ. ನಿಮಗೆ ಹಂಪಿಲಿ ಬಂದಾಗ ಎಲ್ಲಾದ್ರೂ ಮೀನ್ ಕಾಣಿಸುತ್ತೆ. ಮೀನ್ ಯಾವ ಡೈರೆಕ್ಷನ್ ಇದೆ ನೋಡಿ, ಮೀನ್ ಈ ಡೈರೆಕ್ಷನ್ ಇದೆ. ರೈಟ್ ಹಿಯರ್ ಇಸ್ ಪುಷ್ಕರ್ಣಿ. ಸೊ ವಾಟರ್ ಎಲ್ಲಿರುತ್ತೆ ಆ ಡೈರೆಕ್ಷನ್ಗೆ ಫಿಶ್ನೆಲ್ಲ ಪಾಯಿಂಟ್ ಮಾಡೋ ಥರ ಹಿಂಗೆ. ಹೌ ಜೀನಿಯಸ್. ರಾಕ್ ಕಟಿಂಗ್ ಟೆಕ್ನಿಕ್ ಅದು. ರಾಕ್ ಕಟಿಂಗ್ ಟೆಕ್ನಿಕ್. ಓಕೆ. ಸೊ ಹಂಗೆಲ್ಲ ಹೋಲ್ಸ್ ಮಾಡಿಬಿಟ್ಟು ಅದರಲ್ಲಿ ಕಟ್ಟಿಗೆ ತುಂಡುಗಳನ್ನ ಹಾಕಿ ಆಯಿಲು ಮತ್ತು ಆಮೇಲೆ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದಿಲ್ಲ. ಹೌದು. ಎಣ್ಣೆನ ಹಾಕ್ತಿದ್ರು. ಅದು ಎಕ್ಸ್ಪೆಂಡ್ ಮರದ್ದೇನು ತೊಗಟೆ ಇರ್ತೈತಲ್ಲ, ಎಕ್ಸ್ಪೆಂಡ್ ಆದಂಗೆಲ್ಲ ಕ್ರ್ಯಾಕ್ ಬಂದು ಎಕ್ಸಾಕ್ಟ್ ಕಟ್ಟಿಂಗ್ ಆಗ್ತಿತ್ತು. ಸೊ ಈ ವ್ಯಾನ್ಸ್ ಏನಿದೆ ಅಲ್ವಾ ಗೈಸ್, ನಿಮಗೆ ದೂರ ಆಗ್ತೈತೆ. ಬೈ ವಾಕ್ ಬಂದರೆ ನಿಮ್ಗೆ ದೂರ ಆಗುತ್ತೆ. ನಿಮ್ಗೆ ಬೇಕಂದರೆ ಈ ಥರ ವ್ಯಾನ್ಸ್ನ ತೊಗೊಬೋದು. 30 ರೂಪೀಸ್ ಪರ್ ರೈಡ್. ಈ ಕಂಪ್ಲೀಟ್ ರೀಜನ್ಗೆ ವಿಠಲಪುರ ಅಂತ ಹೇಳ್ತಾರೆ. ಸೊ ನಾವು ಹೋಗಿದ್ದು ವಿಜಯ ವಿಠಲ ಟೆಂಪಲ್ಗೆ. ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಅಂತ. ಸುಮಾರು ಒಂದು 15 ಇಯರ್ಸಿಂದ ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಲೈಸೆನ್ಸ್ ತೊಗೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ತಾವು ಎಸ್ಪೆಷಲಿ ಈಗ ಹಂಪಿ ಪ್ರಮುಖವಾದಂಥ ಪ್ಲೇಸಲ್ಲಿ ಇದ್ದೀರಾ. ಐಕಾನ್ ಆಫ್ ಹಂಪಿ ವಿಠಲ ಟೆಂಪಲ್ ಅಂತೇಳಿ, ಸ್ಟೋನ್ ಚಾರಿಟ್ ಹಾಗೆ ಮ್ಯೂಸಿಕಲ್ ಪಿಲ್ಲರ್ ಹತ್ರ. ಸೊ ಇಲ್ಲಿಂದ ನಮಗೆ ಹೋಗಲಿಕ್ಕೆ ಪ್ರೈವೇಟ್ ವೆಹಿಕಲ್ ಅಲೋ ಇಲ್ಲ. ಸೊ ಎಲೆಕ್ಟ್ರಿಕಲ್ ಕಾರ್ ಸಿಗುತ್ತೆ. ಸೊ ಆ ವೆಹಿಕಲ್ ನಾವು ಹೋಗ್ತಕ್ಕಂಥದ್ದು. ಥ್ಯಾಂಕ್ ಯು. ಮೊಬೈಲ್ ಸೊ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 9481566653 ಬಸವರಾಜ್ ಅಂತೇಳಿ. ಥ್ಯಾಂಕ್ ಯು. ಹಂಪಿಗೆ ಯಾರೇ ವಿಸಿಟ್ ಮಾಡಲಿ ನಮ್ಮ ಬ್ರದರ್ನ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ಗೈಡ್ ಆಗಿ ನಿಮಗೆ ಟ್ರೈನ್ ಮಾಡ್ತಾರೆ. ಥ್ಯಾಂಕ್ ಯು. ನಮಸ್ಕಾರ. ಈಗ ವಿಜಯ ವಿಠಲ ಟೆಂಪಲ್ನ ಮುಗಿಸಿದ್ದೀವಿ. ನಿಮಗೆ ಗೈಡ್ ಏನಾದರೂ ಬೇಕಿದ್ರೆ ಇವಾಗ ನಾ ಹೇಳಿದ್ರಲ್ವಾ, ಅವ್ರು ನಮ್ಮ ಬ್ರದರು ಬಸವರಾಜ್. ಸೊ ನೀವು ಬಂದಾಗೆಲ್ಲ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪ್ರಾಪರ್ ಒಳ್ಳೆ ಗೈಡ್ನ ಸಜೆಸ್ಟ್ ಮಾಡಿದ್ದೀವಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ ಅವ್ರದ್ದು. ಈಗ ನೆಕ್ಸ್ಟ್ ಅಲ್ಲಣ್ಣ ಎಲ್ಲೋಣ? ಮಹಾನವಮಿ ದೀಪ. ಸ್ಟೇ ಟ್ಯೂನ್.